ಮುಂಗಾರು ಕೊರತೆಯ ನಡುವೆನೇ ನಿತ್ಯ ತಮಿಳುನಾಡಿಗೆ 1 TMC ನೀರು ಬಿಡಬೇಕು ಅಂತ CWRCN ಶಿಫಾರಸು ಮಾಡಿದೆ. ಅದಕ್ಕೆ ರಾಜ್ಯ ಸರ್ಕಾರ ಇವತ್ತು ಸೆಡ್ ಹೊಡೆದಿದೆ. ಇವತ್ತು ತುರ್ತು ಸಭೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ತಮಿಳುನಾಡಿಗೆ ನಿನ್ನೆ ಆದೇಶ ಏನಿತ್ತು, ತಮಿಳುನಾಡಿಗೆ ನಿನ್ನೆ ನೀರು ಬಿಡಬೇಕು ಅಂತೇಳಿ, ಅದೆಲ್ಲ ಆಗಲ್ಲ. ಕಬಿನಿಯ ಒಳಹರಿವಿನಷ್ಟು ನೀರನ್ನು ತಮಿಳುನಾಡಿಗೆ ಬಿಡ್ತಾ ಇದ್ದೀವಿ ಅಂದಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಈಗ ಮೇಲ್ಮನವಿ ಹೋಗೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಬಟ್ ಅದು ಫೈನಲ್ ಡಿಸಿಷನ್ ಬಂದಾಗಿದೆ. ಕಾವೇರಿ ವಿಚಾರದಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ, ಕೊಡಲೇಬೇಕಾಗುತ್ತೆ. ಅಲ್ಲದೆ ನಾಡಿದ್ದು ಸರ್ವಪಕ್ಷ ಸಭೆ ನಡೆಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಈಗ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದರಂತೆ. ಇನ್ನು ಮಂಡ್ಯದಲ್ಲಿ CWRC ಶಿಫಾರಸನ್ನು ವಿರೋಧಿಸಿ ಪ್ರತಿಭಟನೆಗಳೆಲ್ಲ ಶುರುವಾಗಿವೆ. ಏನೂ ಮಾಡೋಕ್ಕಾಗಲ್ಲ, ಅದು ಆಗಲೇ ಕಾವೇರಿ ತೀರ್ಪು ಬಂದಾಗಿದೆ. ಇದೇ ವೇಳೆ ಕರಾವಳಿ, ಮಲೆನಾಡು, ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಮಳೆ ಕಡಿಮೆ ಆಗಿದೆ. ಆದರೆ ಅಲ್ಲಲ್ಲಿ ಮಳೆ ಮುಂದುವರೆದಿದೆ. ಬೆಂಗಳೂರಲ್ಲಿ ಸಂಜೆ ಮಳೆಯಾಗಿದೆ, ವಾಹನ ಸವಾರರೆಲ್ಲ ಪರದಾಡಿದ್ರು. ಕಾರವಾರದ ಮುದುಗಾ ಬಳಿ ಕಾಮಗಾರಿ ಹಂತದಲ್ಲಿ ಹೈವೇ ದೊಡ್ಡ ಮಟ್ಟದಲ್ಲಿ ಕುಸಿದೋಗ್ಬಿಟ್ಟಿದೆ. ಇಲ್ಲೂ ಶುರು ಆಯ್ತಾ ಈಗ ಕಾಮಗಾರಿ ಶುರು ಆಗೋದು, ಅಂದರೆ ಬೀಳೋದು ಡ್ಯಾಮ್ಗಳು. ಆಲ್ಮಟ್ಟಿ ಡ್ಯಾಮ್ ಒಳಹರಿವು ಹೆಚ್ಚುತ್ತಿರೋ ಕಾರಣ ನಾರಾಯಣಪುರ ಡ್ಯಾಮ್ಗೆ ಇದೀಗ 2296 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ. ಜನ ಖುಷಿಯಾಗಿದ್ದಾರೆ. ಮುಂಬೈನಲ್ಲಿ ಮತ್ತೆ ರಾತ್ರಿಯಿಂದ ಮಳೆ ಜೋರಾಗಿದೆ. ರಸ್ತೆಗಳೆಲ್ಲ ಜಲಮಯವಾಗಿವೆ. ಮನೆ ಅಂಗಡಿಗಳಿಗೆ ನೀರು ನುಗ್ಗಿದೆ. ಲೋಕಲ್ ರೈಲು, ವಿಮಾನಗಳ ಸಂಚಾರದಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿದೆ. ಜನಜೀವನ ಸ್ತಂಭಿಸಿದೆ. ಈಗ ಅಲ್ಲಿ ನಿನ್ನೆ ಸಭೆ ಸೇರಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತಕ್ಕಂಥದ್ದು ಇವತ್ತು ಚರ್ಚೆನಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯ. ಅದರಿಂದ ನಾವು ಅಪೀಲ್ ಹಾಕಬೇಕು, ನೀರು ಬಿಡೋಕ್ಕಾಗಲ್ಲ ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಆಮೇಲೆ ಆಲ್ ಪಾರ್ಟಿ ಮೀಟಿಂಗನ್ನು ಕರಿಬೇಕು. ಅದು 14ನೇ ತಾರೀಕು 4 ಗಂಟೆಗೆ ಕರಿಬೇಕು ಅಂತ. ತುರ್ತು ಪರಿಸ್ಥಿತಿಯ ಕರಾಳ ನೆನಪುಗಳನ್ನು ಶಾಶ್ವತವಾಗಿ ಇಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ತೀರ್ಮಾನ ತೆಗೆದುಕೊಂಡಿದೆ. 50 ವರ್ಷಗಳ ಹಿಂದೆ ದೇಶದಲ್ಲಿ ಎಮರ್ಜೆನ್ಸಿ ಜಾರಿಯಾದ ದಿನ ಜೂನ್ 25 ಸಂವಿಧಾನ ಹತ್ಯಾ ದಿನ ಅಂತ ಪ್ರಕಟಿಸಿದೆ. ಈ ಸಂಬಂಧ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ. ಈ ವಿಚಾರವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಪ್ರಧಾನಿ ಮೋದಿಯೂ ಸ್ಪಂದಿಸಿದ್ದಾರೆ. ಇಂದಿರಾ ಸರ್ಕಾರ ಸಂವಿಧಾನವನ್ನು ದಮನಿಸಿ ಯಾವ ರೀತಿ ಆಡಳಿತ ನಡೆಸಿತು ಎಂಬುದನ್ನು ಈ ಸಂವಿಧಾನ ಹತ್ಯಾ ದಿನ ನಮಗೆ ನೆನಪು ಮಾಡುತ್ತೆ. ದೇಶದ ಚರಿತ್ರೆಯಲ್ಲಿ ಕಾಂಗ್ರೆಸ್ ಬರೆದ ಕರಾಳ ಅಧ್ಯಾಯದಿಂದ ನಷ್ಟ ಹೋದ ಪ್ರತಿಯೊಬ್ಬರನ್ನ ಸ್ಮರಿಸುವ ದಿನ ಇದು ಅಂತ ಮೋದಿ ಬರೆದುಕೊಂಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಗರಂ ಆಗಿದೆ. ಇದು ಲೋಕಸಭಾ ಚುನಾವಣೆಯಲ್ಲಾದ ನೈತಿಕ ಸೋಲನ್ನು ಮರೆಮಾಚಲು, ಜನರ ಹಾದಿ ತಪ್ಪಿಸಲು ಮೋದಿ ಸರ್ಕಾರ ಮಾಡಿರುವ ಕುತಂತ್ರ ಅಂತ ವಾಗ್ದಾಳಿ ನಡೆಸಿದೆ. ಸ್ವತಂತ್ರ ಸಿಕ್ಕಿದ್ದು ನಮ್ಮಿಂದ ಅನ್ನೋದಾದ್ರೆ, ಸಂವಿಧಾನದಲ್ಲಿ ಈ ರೀತಿಯಾಗಿ ಆಗಿರೋದು ಕೂಡ ನಿಮ್ಮಿಂದ ಅನ್ನುವಂಥದ್ದು ಜನರಿಗೆ ಗೊತ್ತಾಗಬೇಕಲ್ವಾ? ಅದನ್ನ ಯಾಕೆ ಹೇಳಿದ್ರಲ್ಲಿ ಹಿಂದೇಟ್ ಹಾಕಬೇಕು ಅಲ್ವಾ? ಅದು ಬರಬೇಕು, ಒಪ್ಕೊಳ್ಬೇಕು. ತಪ್ಪು ಸರಿ ಅಷ್ಟೇ. ಇನ್ನು ಲೋಕಸಭೆ ಚುನಾವಣೆಯಾದ ಹಿನ್ನಡೆ ಬಗ್ಗೆ ಕಾಂಗ್ರೆಸ್ ಸತ್ಯಶೋಧನ ಇವತ್ತು ಕೂಡ ನಡೆಯಿತು. ಶಿವಮೊಗ್ಗ ಫಲಿತಾಂಶದ ಬಗ್ಗೆ ತಪ್ಪು ಅಂಕಿಅಂಶ ನೀಡಲು ಮುಂದಾದ ಸಚಿವ ಮಧು ಬಂಗಾರಪ್ಪನ ಮಧುಸೂದನ್ ಮಿಸ್ತ್ರಿ ಅವರು ತರಾಟೆಗೆ ತಗೊಂಡ್ಬಿಟ್ಟಿದ್ದಾರೆ. ಇನ್ನು ಧಾರವಾಡದಲ್ಲಿ ಪಕ್ಷದ ಸೋಲಿಗೆ ನೇಹಾ ಕೇಸ್ ಕಾರಣ ಅಂತ ವಿನಯ್ ಕುಲಕರ್ಣಿ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಬಿಜೆಪಿಯವರು ವಿಚಾರದಲ್ಲಿ ರಾಜಕೀಯ ಮಾಡಿದ್ರು, ನೇಹಾ ತಂದೆ ದಾರಿ ತಪ್ಪಿಸಿದ್ರು ಅಂತ ಆರೋಪಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಪಕ್ಷದ ಯಾರೂ ಕೂಡ ಹೊಂದಾಣಿಕೆ ರಾಜಕೀಯ ಮಾಡಿಲ್ಲ ಅಂತ ಕೆಪಿಸಿ ಅಧ್ಯಕ್ಷರು ಹೇಳಿಕೊಂಡಿದ್ದಾರೆ. ನನಗೆ ಜೈಲೂಟ ಹೋಗ್ತಾ ಇಲ್ಲ, ಹೀಗಾಗಿ ಮನೆಯ ಊಟದ ವ್ಯವಸ್ಥೆಯನ್ನ ಮಾಡಿ ಅಂತ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು ದರ್ಶನ್. ಇದಕ್ಕೆ ಆಕ್ಷೇಪ ಸಲ್ಲಿಸಲು ಅವಕಾಶ ನೀಡಿದ ಹೈಕೋರ್ಟ್ ವಿಚಾರಣೆಯನ್ನು ಮುಂದೂಡಿತ್ತು. ಇದೀಗ ಜೈಲಾಧಿಕಾರಿಗಳು ದರ್ಶನ್ ಆರೋಗ್ಯದ ಕುರಿತಾಗಿ ವರದಿ ಸಿದ್ಧ ಮಾಡ್ತಿದ್ದಾರೆ. ನಿಜವಾಗಿಯೂ ಸಮಸ್ಯೆ ಆಗಿದೆಯಾ ಅನ್ನೋದರ ಬಗ್ಗೆ ವರದಿ ಆಗ್ತಾ ಇದೆ. ಜೈಲಿನಲ್ಲಿ ಕೈದಿಗಳಿಗೆ ಯಾವೆಲ್ಲ ರೀತಿಯ ಊಟ ನೀಡಲಾಗ್ತಾ ಇದೆ ಅನ್ನೋದರ ವರದಿಯನ್ನ ತಯಾರಿಸುತ್ತಿದ್ದಾರೆ. ಈ ವರದಿ ನಟ ದರ್ಶನ್ ಮನೆಯೂಟದ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಬಹುತೇಕ ಮನೆಯೂಟಕ್ಕೆ ಅವಕಾಶ ನೀಡಬಾರದು ಅಂತ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ. ಇನ್ನು ಅಬಕಾರಿ ಕೇಸ್ನಲ್ಲಿ ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ. ಆದರೆ ಅವರು ಆಚೆ ಬರಕ್ಕಾಗಲ್ಲ. ಯಾಕೆ? ತಮ್ಮ ಬಂಧನ ಪ್ರಶ್ನಿಸಿದ ಕೇಜ್ರಿವಾಲ್ ಸಲ್ಲಿಸಿದ ಅರ್ಜಿಯನ್ನು ವಿಸ್ತೃತ ಪೀಠಕ್ಕೆ ವರ್ಗಾಯಿಸಿರುವ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ. ಆದರೆ ಬೇಲ್ ಸಿಕ್ಕರೂ ಕೂಡ ಅವರು ಆಚೆ ಬರಕ್ಕಾಗ್ತಿಲ್ಲ. ಕಾರಣ ಕೇಜ್ರಿವಾಲ್ ಸಿಬಿಐ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು ತಿಹಾರ್ ಜೈಲಿನಲ್ಲೇ ಉಳಿಬೇಕಾಗಿದೆ. ಇದೇ ಹೊತ್ತಲ್ಲಿ ಅಬಕಾರಿ ಹಗರಣದ ಸಿಬಿಐ ಕೇಸ್ನಲ್ಲಿ ಸಿಎಂ ಕೇಜ್ರಿವಾಲ್ ನ್ಯಾಯಾಂಗ ಬಂಧನವನ್ನು ಜುಲೈ 25ರವರೆಗೂ ಕೂಡ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ವಿಸ್ತರಿಸಿದೆ. ಹೀಗಾಗಿ ಕೇಜ್ರಿವಾಲ್ ಮತ್ತಷ್ಟು ದಿನ ಜೈಲಲ್ಲೇ ಇರಬೇಕಾಗುತ್ತೆ. ವಿಶ್ವ ಕುಬೇರ ಮುಖೇಶ್ ಅಂಬಾನಿ ಕುಟುಂಬದಲ್ಲಿ ನಡೀತಾ ಇರುವಂತಹ ಅದ್ದೂರಿ ಐಷಾರಾಮಿ ಮದುವೆಯನ್ನ ಇಡೀ ಜಗತ್ತೇ ಕಣ್ಣಗಲಿಸಿ ನೋಡ್ತಾ ಇದೆ. ದೇಶ ವಿದೇಶಗಳ ಉದ್ಯಮಿಗಳು, ರಾಜಕಾರಣಿಗಳು, ಸಿನಿ ತಾರೆಯರು, ಕ್ರಿಕೆಟಿಗರು, ಪಾಪ್ ಲೋಕದ ತಾರೆಯರು, ಹೀಗೆ ವಿವಿಧ ವಲಯಗಳ ಗಣ್ಯರ ಸಮ್ಮುಖದಲ್ಲಿ ಅಂಬಾನಿ ಪುತ್ರ ಅನಂತ್ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಮದುವೆ ಅದ್ದೂರಿಯಾಗಿ ನೆರವೇರಿದೆ. ಗಣ್ಯರಿಗೆ ಆತಿಥ್ಯ, ಆಹ್ವಾನ, ಪಾರ್ಟಿ, ಹಲವು ಮನರಂಜನೆ ಕಾರ್ಯಕ್ರಮಗಳಿಗೆ ಸಾವಿರಾರು ಕೋಟಿ ವೆಚ್ಚವಾಗಿದೆ. 7 ತಿಂಗಳಿನಿಂದ ವಿವಿಧ ಹಂತಗಳಲ್ಲಿ ಮದುವೆ ಕಾರ್ಯಕ್ರಮ ನಡೀತಾ ಬಂದಿತ್ತು. ಕಾಣ್ತಿದ್ರಲ್ವ ಅದರಲ್ಲಿ ಹೊಸ ಲುಕ್ಕಲ್ಲಿ. ಓಕೆ, ಇನ್ನು ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇರೋದಕ್ಕೆ ಇದು ಸಾಕ್ಷಿನ ಗೊತ್ತಿಲ್ಲ. ಆದರೆ ಗುಜರಾತ್ನ ಅಂಕಲೇಶ್ವರದಲ್ಲಿ ಖಾಸಗಿ ಕಂಪನಿಯೊಂದು 10 ಹುದ್ದೆಗಳಿಗೆ ನಡೆಸಿದ ಸಂದರ್ಶನಕ್ಕಾಗಿ 1800 ಕೆಲಸ ಹುಡ್ಕೊಂಡು ಬಂದಿದ್ರು. ಅರ್ಜಿ ಸಲ್ಲಿಸುವ ವೇಳೆ ನೂಕುನುಗ್ಗಲು ಉಂಟಾಯಿತು. ಹೋಟೆಲ್ನ ರೈಲಿಂಗ್ ಮುರಿದು ಹೋಯಿತು. ಕೆಲವರು ಕೆಳಗೆ ಬಿದ್ದರು.
ಈ ದೃಶ್ಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ವಿಚಾರವನ್ನೇ ಅಸ್ತ್ರವಾಗಿಸಿಕೊಂಡ ಕಾಂಗ್ರೆಸ್ ಪಕ್ಷ ಬಿಜೆಪಿ ಸರ್ಕಾರದ ಮೇಲೆ ಈಗ ಮುಗಿಬಿದ್ದಿದೆ. ಇದು ಮತ್ತೊಂದು ಆಡು ಜೀವಿತಂ ಕಥನ, ಅಂದ್ರೆ ಮಲಯಾಳಂ ಸಿನಿಮಾದ ಕಥೆ ಲಿಂಕ್ ಆಗುತ್ತೆ. ಕೇಳಿಸ್ಕೊಳ್ಳಿ ಹೇಗೆ ಅಂತ. ಯಾದಗಿರಿ ಜಿಲ್ಲೆಯ ರಾಜಾಪುರದ ದ್ಯಾಮರಾಯ ಎಂಬ ವ್ಯಕ್ತಿ ವಂಚಕ ಏಜೆಂಟ್ ಲಾಲ್ ಸಾಬ್ನ ಮೋಸದ ಜಾಲಕ್ಕೆ ಸಿಲುಕಿ ಕಳೆದ 3 ತಿಂಗಳಿನಿಂದ ದುಬೈನಲ್ಲಿ ನರಕವನ್ನು ಅನುಭವಿಸ್ತಾ ಇದ್ದಾರೆ. ತಾಮಾಮ ನಗರದ ಬಳಿ ಕುರಿ ಒಂಟೆ ಮೇಯಿಸ್ತಾ ಇದ್ದಾರೆ. ಮಾಲೀಕ ಕಪಿಲ್ ಸಂಬಳ ಕೊಡ್ತಾ ಇಲ್ಲ, ಅನಾರೋಗ್ಯ ಅಂದ್ರೂ ಕೂಡ ಊರಿಗೂ ಕಳಿಸ್ತಾ ಇಲ್ಲ. ದ್ಯಾಮರಾಯನ ವೀಸಾ, ಪಾಸ್ಪೋರ್ಟ್ ಎಲ್ಲವನ್ನು ಕೂಡ ಕಿತ್ತಿಟ್ಕೊಂಡ್ಬಿಟ್ಟಿದ್ದಾರೆ. ತಮಗೆ ಹೀಗಾಗಿದೆ ಅಂತ ಭಾರತೀಯ ರಾಯಭಾರ ಕಚೇರಿಗೆ ಹೋದ್ರೂ ಕೂಡ ಯಾರು ಸ್ಪಂದಿಸ್ತಿಲ್ವಂತೆ. ಕೊನೆಗೆ ತಮ್ಮನ್ನ ರಕ್ಷಿಸುವಂತೆ ಕೇಂದ್ರಕ್ಕೆ ದ್ಯಾಮರಾಯ ಅವರು ಮೊರೆಯನ್ನ ಇಟ್ಟಿದ್ದಾರೆ. ಆಷಾಢ ಮಾಸದ ಮೊದಲ ಶುಕ್ರವಾರ ಆಗಿರೋದ್ರಿಂದ ಸಹಜವಾಗಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂತು. ಆಷಾಢ ಮಾಸದ ಶುಕ್ರವಾರದಂದು ತಾಯಿ ಚಾಮುಂಡಿ ದರ್ಶನ ಪಡೆದ್ರೆ ಒಳಿತಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಇವತ್ತು ವಿಶೇಷ ಪೂಜೆಯನ್ನು ಅರ್ಚಕ ವೃಂದ ನೆರವೇರಿಸಿದೆ.